ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಮೃದುವಾದ ರವೆ ರೊಟ್ಟಿ ಜೊತೆ ಖಾರವಾಗಿ ಕಡಲೆ ಟೊಮೆಟೊ ಚಟ್ನಿ. ಹತ್ತಿಯಷ್ಟೇ ಮೃದುವಾದ, ಮಾಡೋದಕ್ಕೂ ತುಂಬಾ ಸುಲಭವಾಗಿ ಒಂದು ತಿಂಡಿ ರೆಸಿಪಿ ಜೊತೆ ಬಂದಿದ್ದೇನೆ. ನಾನು ಮಾಡಿರೋದು ರವೆ ರೊಟ್ಟಿ, ಅದಕ್ಕೆ ರುಚಿಯಾಗಿ ಖಾರವಾದ ಚಟ್ನಿ ಕೂಡ ಮಾಡೋಣ ಬನ್ನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಮಕ್ಕಳು ಊಟ ಮಾಡೋದಿಲ್ಲ ಅಂತ ಇದ್ರೆ ಅಥವಾ ಏಕಾದಶಿ ದಿವಸ ಅನ್ನ ತಿನ್ನೋದಿಲ್ಲ ಅಂತ ಇದ್ರೆ ರವೆಯಿಂದ ಈ ತರ ರೊಟ್ಟಿಯನ್ನು ಮಾಡಿದ್ರೆ ತುಂಬಾ ರುಚಿಯಾಗಿ ಇರ್ತದೆ. ಇದನ್ನು ಮಾಡೋದಕ್ಕೆ ಬಾಣಲೆಯಲ್ಲಿ 2 ಕಪ್ ಅಷ್ಟು ನೀರನ್ನು ಈ ಬೌಲ್ನಲ್ಲಿ ತಗೊಂಡು ಹಾಕ್ತಾ ಇದ್ದೇನೆ. ನೀರು ಬಿಸಿ ಆಗ್ತಾ ಇದ್ದ ಹಾಗೆ ಅದಕ್ಕೆ 1 ಚಮಚ ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಇದಕ್ಕೆ ಜಾಸ್ತಿ ಎಣ್ಣೆ ಬೆಣ್ಣೆ ಏನೂ ಬೇಕಾಗುದಿಲ್ಲ. ಇದಕ್ಕೆ 1 ಕಪ್ ನಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೇನೆ. ನೀರು ಕುದೀತಾ ಇದೆ ಅನ್ನೋಷ್ಟರಲ್ಲಿ ಈ ರವೆಯನ್ನು ಹಾಕಿ ಮಗ್ಸ್ಬೇಕು. ಇದು ಬೇಗನೆ ಗಟ್ಟಿ ಆಗ್ತಾ ಹೋಗ್ತದೆ. ಇಲ್ಲಿ ರವೆಯನ್ನು ಹುರಿಬೇಕು ಅಂತ ಏನೂ ಇಲ್ಲ, ಹಾಗೇನೆ ಹಾಕಿದ್ರೆ ಆಯ್ತು. ಮೊದಲು ಸ್ವಲ್ಪ ಗಂಟಾಗಿ ಇದೆ ಅಂತ ಅನಿಸ್ಬೋದು, ಆದರೆ ಏನೂ ಆಗೋದಿಲ್ಲ. 1 ರಿಂದ 1.5 ನಿಮಿಷ ಹೀಗೆ ಮಗ್ಸ್ಕೊಳ್ಳಿ. ತಳ ಬಿಟ್ಟು ಒಂದೇ ಮುದ್ದೆ ಹಾಗೆ ಬರ್ತದೆ. ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೇವಲ್ಲ, ಅದೇ ರೀತಿ ಈ ರವೆ ರೊಟ್ಟಿಯನ್ನು ಕೂಡ ಮಾಡೋದು. ಸ್ವಲ್ಪ ತಣಿದ ಮೇಲೆ ಕೈಯಲ್ಲಿ ಮುಟ್ಟುವಷ್ಟು ತಣಿದ ಮೇಲೆ ಒಂದು ಪ್ಲೇಟ್ಗೆ ಹಾಕಿ ಅದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಅದರಲ್ಲಿ ಏನಾದರೂ ಗಂಟುಗಳಿದ್ರೆ ನಾದೋದ್ರಿಂದ ಸರಿಯಾಗಿ ಹೊಂದ್ಕೊಳ್ತದೆ. ಹಾಗೆ ಲಟ್ಟಿಸ್ಲಿಕ್ಕೂ ಇದು ಈಸಿ ಆಗ್ತದೆ. ತುಂಬ ಈಸಿ ಆಗಿರುವಂತಹದ್ದು. ಒಮ್ಮೆ ನೋಡಿಕೊಂಡ್ರೆ ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಹಾಗೆ 2 ತಿಂದರೆ ಸಾಕಾಗ್ತದೆ, ಹೊಟ್ಟೆ ತುಂಬುವಂಥದ್ದು. ಮೃದುವಾದಂತಹ ಹಿಟ್ಟು ಈಗ ನೋಡಿ ತಯಾರಾಗಿದೆ. ಒಂದು 2 ನಿಮಿಷ ಕೈಯಲ್ಲಿ ಹೀಗೆ ನಾದ್ಕೊಂಡು ಉಂಡೆಗಳನ್ನಾಗಿ ಮಾಡಿ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಹೊರಳಿಸ್ಕೊಳ್ಬೇಕು. ಇಲ್ಲಿ ಮಿಕ್ಸ್ ಮಾಡಲಿಕ್ಕೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಯಾವುದನ್ನು ಬೇಕಾದರೂ ತಗೊಳ್ಬೋದು. ಲಟ್ಟಿಸ್ಲಿಕ್ಕೆ ಅನುಕೂಲ ಆಗುವ ಹಾಗೆ ಚಪಾತಿಯನ್ನು ಲಟ್ಟಿಸ್ಕೊಂಡ ಹಾಗೆ ಮೃದುವಾಗಿ ಇದನ್ನು ಕೂಡ ಲಟ್ಟಿಸ್ಕೊಳ್ಳಿ. ಎಷ್ಟು ತೆಳು ಆಗ್ತದೋ ಅಷ್ಟು ಲಟ್ಟಿಸ್ಕೊಳ್ಬೋದು, ಏನೂ ಆಗೋದಿಲ್ಲ. ಹರಿದು ಹೋಗ್ತದೆ ಅಂತ ಚಿಂತೆನೂ ಬೇಡ. ಆದರೆ ಬದಿ ನೋಡಿ, ರವೆ ಅದರಿಂದ ಸ್ವಲ್ಪ ಒಡಿತದೆ. ಒಂದೇ ಶೇಪ್ನಲ್ಲಿ ಬರಬೇಕು ಅಂತ ಇದ್ದರೆ ನಾವು ಈ ರೀತಿ ಒಂದು ಯಾವುದಾದ್ರೂ ಅಗಲವಾದ ಮುಚ್ಚಳವನ್ನು ತಗೊಂಡು ಲಟ್ಟಿಸಿದ್ರ ಮೇಲೆ ಇಟ್ಟು ಪ್ರೆಸ್ ಮಾಡಿ ಶೇಪ್ನ ಸರಿ ಮಾಡ್ಕೊಳ್ಬೋದು. ಇದು ಆಪ್ಷನಲ್. ಟೈಮ್ ಸಾಕಾಗೋದಿಲ್ಲ ಅಂತ ಇದ್ದರೆ, ಬೇಗನೆ ಮಾಡ್ಕೊಳ್ಬೇಕು ಅಂತ ಇದ್ದರೆ ಈ ಮೆಥಡನ್ನು ಸ್ಕಿಪ್ ಮಾಡ್ಬೋದು. ಮಾಮೂಲಿಯಾಗಿ ಲಟ್ಟಿಸುವ ಹಾಗೆ ಇಟ್ಟು ಮಾಡ್ಕೊಳ್ಬೋದು. ಈಗ ನೋಡಿ, ನಾನಿಷ್ಟು ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಕಾವಲಿ ಕೂಡ ಕಾಯಿಸ್ಕೊಂಡು ರೊಟ್ಟಿಯನ್ನು ಬೇಯಿಸ್ಕೊಳ್ಳೋದು. ಇದನ್ನು ಹೀಗೇ ಬೇಯಿಸಿ ಇಟ್ಕೊಳ್ಬಹುದು. ಇಲ್ಲೇ ಉಬ್ಬಿ ಬರ್ತದೆ. ಇಲ್ಲಾಂದರೆ ಚಪಾತಿ ಮಾಡುವಾಗೆ ಪುಲ್ಕ ಮಾಡೋ ಥರ ಬೆಂಕಿ ಮೇಲೆ ಡೈರೆಕ್ಟಾಗಿ ಹಾಕ್ತೇವಲ್ಲ, ಆ ಥರನೂ ಮಾಡ್ಬೋದು. ಕೆಂಡ ಲಭ್ಯವಿದೆ ಅಂತ ಅಂದರೆ ಅದರಲ್ಲೂ ಕೂಡ ಸುಟ್ಟು ಮಾಡ್ಬೋದು. ಇಲ್ಲಾಂದರೆ ಹೀಗೆ ಕಾವಲಿಯಲ್ಲಿ ಕಾಯಿಸಿ ಬೇಯಿಸಿ ಮಾಡ್ಕೊಳ್ಬೋದು. ಬೆಳಗಿನ ಗಡಿಬಿಡಿಗೆ ತುಂಬ ಬೇಗ ಆಗ್ತದೆ. ಮಕ್ಕಳ ಟಿಫಿನ್ಗೆ ಕೂಡ ಹಾಕಿ ಕಳಿಸ್ಬೋದು. ಏನು ಗಟ್ಟಿ ಆಗೋದಿಲ್ಲ, ರುಚಿಯಾಗಿ ಇರ್ತದೆ. ತಣಿಸಿದ ಮೇಲೂ ಕೂಡ ಅದರ ಸಾಫ್ಟ್ನೆಸ್ ಹಾಗೆ ಇರ್ತದೆ. ಹಿಟ್ಟನ್ನು ಉಕ್ಕರಿಸಿ ಇಟ್ಟುಕೊಂಡ್ರೆ ಯಾವಾಗ ಕೂಡ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡ್ತಾ ಇದ್ದೀರಲ್ವಾ. ರವೆ ರೊಟ್ಟಿ ರೆಡಿ ಆಯಿತು. ಈಗ ಇದಕ್ಕೆ ರುಚಿಯಾಗುವಂತಹ ಚಟ್ನಿ ಕೂಡ ರೆಡಿ ಮಾಡೋಣ ಬನ್ನಿ. ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ 1/2 ಕಪ್ನಷ್ಟು ನೆಲಕಡಲೆ ಶೇಂಗಾ ಬೀಜವನ್ನು ತಗೊಂಡಿದ್ದೇನೆ. ಇದು ಚಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೆ ಹುರ್ಕೊಳ್ತೇನೆ. ಬಣ್ಣ ಕೂಡ ಸ್ವಲ್ಪ ಬದಲಾಗಬೇಕು. ಇಷ್ಟು ಹುರಿದು ಆದ ನಂತರ ಇದನ್ನು ನಾವು ತೆಕ್ಕೊಂಡು ಬಿಡ್ಬೋದು. ನೋಡಿ ಚೆನ್ನಾಗಿ ಹುರಿದಿದೆ. ಈಗ ಅದೇ ಬಾಣಲಿಗೆ 1 ಚಮಚ ಎಣ್ಣೆ, ಅದು ಬಿಸಿ ಆದ ನಂತರ ಅದಕ್ಕೆ ಜೀರಿಗೆ, ನಂತರ ಕಟ್ ಮಾಡಿದಂಥ ಒಣಮೆಣಸು, ಅದಾದ ನಂತರ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸನ್ನು ಕೂಡ ಈ ಹಂತದಲ್ಲೇ ಹಾಕ್ಕೊಂಡು ಬಿಡ್ತೇನೆ. ನಂತರ ಅದಕ್ಕೆ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ದೊಡ್ಡದಾಗಿಯೇ ಕಟ್ ಮಾಡಿಕೊಂಡಂತಹ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆಯಲ್ಲಿ ಟೊಮೆಟೊವನ್ನು 3 ನಿಮಿಷ ಹುರಿದುಕೊಂಡು ಟೊಮೆಟೊ ಹೋಳು ಸ್ವಲ್ಪ ಮೆತ್ತಗಾಗಲಿಕ್ಕೆ 1 ಚಮಚ ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಹುಳಿ ಟೊಮೆಟೊ ಆಗಿದ್ದರೆ ಹುಳಿಯನ್ನು ಹಾಕೋ ಅಗತ್ಯ ಇಲ್ಲ. ಇವಿಷ್ಟನ್ನು ಹಾಕಿ ಮುಚ್ಚಿ ಟೊಮೆಟೊ ಮೆತ್ತಗೆ ಆಗುವ ತನಕ ಬೇಯಲಿಕ್ಕೆ ಬಿಡಬೇಕು. ಇಲ್ಲಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ, ಬೆಂದು ನೀರು ಕೂಡ ಬಿಟ್ಟಿದೆ. ಈ ಚಟ್ನಿಗೆ ಮಾತ್ರ ಬೇರೆ ನೀರನ್ನು ಹಾಕುವ ಅಗತ್ಯ ಕೂಡ ಇಲ್ಲ. ಹಾಗಾಗಿ ಇದನ್ನು ನಾವು 1-2 ದಿನ ಹಾಗೆ ಹೊರಗೆ ಕೂಡ ಇಟ್ಕೊಳ್ಬೋದು, ಏನೂ ಹಾಳಾಗೋದಿಲ್ಲ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕೊಂಡ್ರೆ ರುಚಿ ಇನ್ನೂ ಎನ್ಹ್ಯಾನ್ಸ್ ಆಗ್ತದೆ.
ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು 1 ಹಿಡಿ ಆಗುವಷ್ಟು ಹಾಕಿ ಮಿಕ್ಸ್ ಮಾಡಿ ಫ್ಲೇಮನ್ನು ಈಗ ಆಫ್ ಮಾಡಿ ಬಿಡ್ಬೋದು. ಈಗ ಫ್ಲೇಮನ್ನು ಆಫ್ ಮಾಡಿ ತಣ್ಣಲಿಕ್ಕೆ ಬಿಡೋಣ. ಈಗ ಇಲ್ಲಿ ಮಿಕ್ಸರ್ ಜಾರ್ಗೆ ಹುರಿದಂತಹ ಹುಡಿಯನ್ನು ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡು ಈಗ ಬಂದಿದ್ದೇನೆ. ಈ ಕಡೆ ಹುರಿದಂತಹ ಟೊಮೆಟೊ ಹೋಳುಗಳು ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ಹಾಗೆ ಇದನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಆವಾಗ ಟೊಮೆಟೊ ಹೋಳು ಬೇಯಲಿಕ್ಕೆ ಅಷ್ಟೇ ಉಪ್ಪು ಹಾಕಿರೋದ್ರಿಂದ ಈಗ ಉಪ್ಪನ್ನು ಕೂಡ ಹಾಕಿ ನೀರನ್ನು ಹಾಕದೆ ಹಾಗೆ ಜಸ್ಟ್ 2 ಪಲ್ಸ್ ತಿರುಗಿಸ್ಕೊಂಡು ಬಂದರೆ ಸಾಕು. ಟೊಮೆಟೊ ಕಡಲೆ ನೀರು ಇರೋದ್ರಿಂದ ಕಡಲೆಗೆ ಚೆನ್ನಾಗಿ ಹೊಂದ್ಕೊಂಡು ಮಿಕ್ಸ್ ಆಗ್ತದೆ. ಎಣ್ಣೆಯಲ್ಲಿ ಹುರಿದಿರೋದ್ರಿಂದ ಒಗ್ಗರಣೆ ಅಗತ್ಯ ಕೂಡ ಇಲ್ಲ. ಇಡ್ಲಿ, ಚಪಾತಿ, ಅನ್ನ, ದೋಸೆ ಜೊತೆ ತುಂಬಾ ಚೆನ್ನಾಗಿರ್ತದೆ. ಈ ಚಟ್ನಿ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ, ರುಚಿಯಾದಂತಹ ಕಡಲೆ ಟೊಮೆಟೊ ಚಟ್ನಿ ಕೂಡ ತಯಾರಾಯಿತು. ಮೃದುವಾದ ರೊಟ್ಟಿ ಜೊತೆ ಖಾರವಾದ ಚಟ್ನಿ ಹಾಕೊಂಡು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಟ್ರೈ ಮಾಡಿ. ಏಕಾದಶಿ ದಿವಸ ಅಂತೂ ತುಂಬಾ ಚೆನ್ನಾಗಿರ್ತದೆ. ನಾನು ಕೂಡ ಏಕಾದಶಿ ದಿವಸ ದೇವರಿಗೆ ಸಮರ್ಪಣೆ ಮಾಡಿ ಸೇವಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ. ತುಂಬ ಸಾಫ್ಟ್ ಕೂಡ ಆಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ತಿನ್ನುವಾಗ ಕೂಡ ತುಂಬಾ ಟೇಸ್ಟಿಯಾಗಿದೆ. ಈ ರೆಸಿಪಿಯನ್ನು ನೀವು ಕೂಡ ಮಾಡಿ ನೋಡಿ. ಹೇಗೆ ಬಂತು ಅಂತ ಹೇಳಲಿಕ್ಕೆ ಮರಿಬೇಡಿ. ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.